ಅಮೆರಿಕಾಗೆ ಮತ್ತೆ ಎಚ್ಚರಿಕೆ ನೀಡಿದೆ ಇರಾನ್. ಇಲ್ಲಿ ಯುಎಇನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆ ಖಾಲಿ ಮಾಡುವಂತೆ ಎಚ್ಚರಿಕೆ ಕೊಟ್ಟಿದೆ. ತಕ್ಷಣ ಖಾಲಿ ಮಾಡಬೇಕು, ಇಲ್ದಿದ್ರೆ ಹೊಡೆದು ಬಿಸಾಕ್ತೀವಿ ಅನ್ನುವಂಥ ಬಿಗ್ ವಾರ್ನ್ ಮಾಡಿದೆ. ಅಮೆರಿಕ ಸೇನಾ ನೆಲೆ ಖಾಲಿ ಮಾಡಿಸೋಕೆ ಯುಎಇಗೆ ತಾಕೀತು ಮಾಡಿದೆ. ಯುಎಇನಲ್ಲಿರುವಂತಹ ಬಂದರು ಡಾಕ್ ಸೇನಾ ನೆಲೆ ಖಾಲಿ ಮಾಡಬೇಕು, ದಾಳಿ ನಡೆಸುವ ಹಕ್ಕು ನಮಗಿದೆ ಅಂತ ಇರಾನ್ ವಾರ್ ಮಾಡಿದೆ. ರಾಷ್ಟ್ರೀಯ ಸ್ವಾಯತ್ತತೆ, ಭೂಭಾಗ ರಕ್ಷಣೆ ಅಗತ್ಯ ಕ್ರಮದ ಹಕ್ಕಿದೆ. ತಕ್ಷಣ ನೀವು ಜಾಗ ಖಾಲಿ ಮಾಡಬೇಕು ಅನ್ನುವಂಥ ಎಚ್ಚರಿಕೆ ಇದು. ಇನ್ನು ಇವರ ಎಚ್ಚರಿಕೆಯಿಂದ ಯುದ್ಧ ಮತ್ತಷ್ಟು ದಿನ ವಿಸ್ತರಣೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಖಂಡಿತವಾಗ್ಲೂ ಯುದ್ಧ ಮುಂದುವರಿಯುತ್ತಿದ್ದು 1-2 ತಿಂಗಳಾಗುವಂಥದ್ದಲ್ಲ, ಇದು ವರ್ಷಾನುಗಟ್ಟಲೆ ಉರುಳಬಹುದು. ಯಾಕಂದರೆ ಇರಾನ್ ಸೈಲೆಂಟ್ ಆಯಿತು, ಮಂಡಿ ಊರ್ತು, ಶರಣಾಗ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಅಮೇರಿಕ ಕೂಡ ಸ್ಟಾಪ್ ಮಾಡ್ತಿತ್ತು, ಇಸ್ರೇಲ್ ಹೇಳಿಕೊಂಡು. ಆದರೆ ಇರಾನ್ ಅವರು ಕೂಡ ವಾಪಸ್ ಅವ್ರಿಗೆ ಆವಾಜ್ ಹಾಕ್ತಿದ್ದಾರೆ. ಟ್ರಂಪ್ಗೆ ಟ್ರಿಗರ್ ಆಗುತ್ತೆ ಇದು. ಟ್ರಂಪ್ಗೆ ಒಂದು ರೀತಿ ಮುಜುಗರ ಆದಂಗೆ ಆಗುತ್ತೆ. ಏನಪ್ಪ ಇವರು ನಮಗೆ ನುಗ್ಗಿ ಹೊಡಿತೀವಿ ಅಂತ ಹೇಳ್ತಿದ್ದಾರೆ, ನಮ್ಮ ಸೇನಾ ನೆಲೆಗಳನ್ನು ಉಡಿಸಿ ಮಾಡ್ತಾ ಇದ್ದಾರೆ, ನಾವು ಮತ್ತೆ ಸುಮ್ಮನೆ ಕೂತ್ರೆ ಇದು ವಿಶ್ವದ ದೊಡ್ಡಣ್ಣ ಅನ್ನುವಂಥ ಹಣೆಪಟ್ಟಿ ಇದೆ ಅಲ್ವಾ, ಅದನ್ನು ಕೆಳಗಿಟ್ಟಂಗಾಗುತ್ತೆ ಅಂಥೇಳಿ ಅವ್ರು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿನೇ ಈ ಒಂದು ಬೆಳವಣಿಗೆ ನೋಡ್ತಾ ಇದ್ದರೆ ಯುದ್ಧ ಮತ್ತಷ್ಟು ದಿನ ಮುಂದುವರಿಯುವಂಥ ಚಾನ್ಸಸ್ಗಳಿದ್ದಾವೆ. ಯುಎಇನಲ್ಲಿರುವಂಥ ಇವರ ಸೇನಾ ನೆಲೆಗಳನ್ನು ನೀವು ವಾಪಸ್ಸು ನಿಮ್ಮ ಮಿಲಿಟರಿ ಏನಿದೆ ಅದನ್ನ ಕರೆಸ್ಕೊಳ್ಳಿ, ಜಾಗ ಖಾಲಿ ಮಾಡಬೇಕು. ನೋಡಿ, ಯಾಕೆ ಇರಾನ್ ಗಲ್ಫ್ ರಾಷ್ಟ್ರಗಳು ತಮ್ಮ ಸ್ನೇಹಪರ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಿದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ. ನೀವ್ಯಾಕ್ರಿ ಅಮೇರಿಕಾಗೆ ಸ್ಥಳಾವಕಾಶ ಕೊಟ್ಟಿದ್ದೀರಿ? ನೀವ್ಯಾಕೆ ಅವರ ಏರ್ಬೇಸನ್ನು ಅಲ್ಲಿ ನಿಮ್ಮ ದೇಶದಲ್ಲಿ ನೀವು ರೆಡಿ ಮಾಡ್ಕೊಂಡಿದ್ದೀರಿ? ಅವಕಾಶ ಹೆಂಗೆ ಕೊಟ್ಟಿರಿ, ಜಾಗ ಹೆಂಗೆ ಕೊಟ್ಟಿರಿ ಅವ್ರಿಗೆ? ಇದೇ ಸಿಟ್ಟು ಇರಾನ್ಗಿದೆ, ಕತಾರು, ಕುವೈತು, ಯುಎಇ. ಯಾಕೆಂದರೆ ಸುತ್ತಮುತ್ತಲಿರುವಂಥ ಎಲ್ಲ ದೇಶಗಳಲ್ಲೂ ಕೂಡ ಅಮೇರಿಕ ತನ್ನ ಸೇನಾ ನೆಲೆಗಳನ್ನು ಹೊಂದಿದೆ. ಅದಕ್ಕೆ ಇರಾನ್ನವರು ಪಕ್ಕದ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡ್ತಾ ಇರೋದು. ಇವೆಲ್ಲವನ್ನು ನೋಡ್ತಾ ಇದ್ದರೆ ಆಲ್ರೆಡಿ ಅಮೇರಿಕದ ಸೇನಾ ಕ್ಯಾಂಪ್ಗಳನ್ನು, ಮಿಲಿಟರಿ ಶಕ್ತಿಗಳನ್ನು ಕುಂದಿಸುವಂಥ ಕೆಲಸವನ್ನು ಇರಾನ್ ನಿರಂತರವಾಗಿ ಮಾಡ್ತಾ ಇದೆ. ಈಗ ಬಹಿರಂಗವಾಗಿಯೇ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಜಾಗ ಖಾಲಿ ಮಾಡಿದರೆ ಸರಿ, ಇಲ್ಲದಿದ್ದರೆ ನಾವು ಸರ್ವನಾಶ ಮಾಡಿ ಬಿಸಾಕ್ತೀವಿ ನಿಮ್ಮ ಸೇನಾ ನೆಲೆಗಳನ್ನು. ಯುಎಇಯವರಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಯಾಕೆ ಅಮೇರಿಕಾದವ್ರಿಗೆ ತಲೆ ಬಾಗ್ತೀರಿ? ಏನು ಗುಲಾಮ್ರ ನೀವು? ಅವ್ರು ಹೇಳ್ದಂಗೆ ಯಾಕೆ ಹೇಳ್ತೀರಿ? ಅಥವಾ ನಿಮ್ಮದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಲ್ವಿ, ಒಳ ಒಪ್ಪಂದ ಇದೆಯಾ? ನಾವು ಪಕ್ಕದ ದೇಶದವ್ರ ಮೇಲೆ ಯುದ್ಧ ಮಾಡ್ತಿದ್ದಾರೆ ಅವರು, ನೀವು ನೋಡಿದ್ರೆ ನಮ್ಮ ಶತ್ರು ದೇಶಕ್ಕೆ ಯಾಕೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅನ್ನುವಂಥ ಕಾರಣ. ಜೊತೆಗೆ ಅಮೇರಿಕ ಇದೆ ಅಲ್ವಾ, ಇದು ಜಗತ್ತಿನಾದ್ಯಂತ ಸುಮಾರು 700-800 ಕಡೆ ತಮ್ಮ ಸೇನಾ ನೆಲೆಗಳನ್ನು ಹೊಂದಿದೆ. ಇದೇ ಅವರ ಪ್ಲಸ್ ಪಾಯಿಂಟು. ಯಾಕೆ ಅಮೇರಿಕ ಇರಾನ್ ಮೇಲೆ ಅಷ್ಟು ಈಸಿಯಾಗಿ ದಾಳಿ ಮಾಡ್ತಿದೆ ಅಂತ ಹೇಳಿದ್ರೆ, ಅಮೇರಿಕ ಇರಾನ್ ನಡುವೆ 10,000-11,000 ಕಿಲೋಮೀಟ್ರು ದೂರ ಇದೆ. ಅಂಥ ವೆಪನ್ಸ್ಗಳು ಯಾವುದೂ ಇಲ್ಲ ಅಷ್ಟು ದೂರ ಬಂದು ಹೊಡೆಯುವಂಥದ್ದು. ಅವರು ತಮ್ಮ ಕ್ಯಾಂಪ್ಗಳಿದಾವಲ್ಲ ಸುತ್ತಮುತ್ತಲು ದೇಶ, ಅಲ್ಲಿಂದ ಹೊಡಿತಾ ಇದ್ದಾರೆ. ಮತ್ತು ಈ ಸಮುದ್ರ ಮಾರ್ಗದಲ್ಲಿ ತಮ್ಮ ಯುದ್ಧ ನೌಕೆಗಳನ್ನು 2 ಪ್ರಬಲವಾದಂಥ ನೌಕೆಗಳಿಟ್ಟಿದ್ದಾರೆ ಅವರು, ಅಲ್ಲಿಂದ ಹೊಡಿತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಇಷ್ಟು ಸುಲಭ ಆಗ್ತಾ ಇದೆ ದಾಳಿ ಮಾಡಲಿಕ್ಕೆ.